ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಝಾನ್ಸಿ ಮನೆಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾಳೆ. ಯಾಕಂದ್ರೆ ಝಾನ್ಸಿ ಅವ್ರ ತಾತ ಮನೆಗೆ ಬರ್ತಿರ್ತಾನಲ್ವಾ, ಸೊ ಅವ್ರಿಗೆ ಯಾವುದೇ ನಿಜವಾದ ವಿಷಯ ಗೊತ್ತಾಗಬಾರ್ದು ಅಂತ ಪಾಪ ಝಾನ್ಸಿ ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಂಡಿರ್ತಾಳೆ. ಆದ್ರೆ ಈ ರಾಕ್ಷಸಿ ಪಲ್ಲವಿ ಎಲ್ಲ ನಿಜಾನು ಹೇಳಿ ಬಿಡ್ತಾಳೆ ತಾತನ ಮುಂದೆ. ಆಗ ತಾತ ಚಾಕ್ನಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಆಗ ತುಳಸಿ ಡ್ರಾಮಾ ಮಾಡೋಕೆ ಶುರು ಮಾಡ್ತಾಳೆ. ಯಾಕಂದ್ರೆ ತುಳಸಿಗೆ ಇಷ್ಟು ಸಿಕ್ಕರೆ ಸಾಕಲ್ವಾ, ಝಾನ್ಸಿನ ಹೇಗಾದ್ರೂ ಮಾಡಿ ತನ್ನ ಮನೆ ಸೊಸೆ ಮಾಡ್ಕೋಬೇಕು, ಅಪ್ಪನ ಆಸ್ತಿ ಎಲ್ಲ ಹೊಡ್ಕೋಬೇಕು ಅನ್ನೋದೇ ಅವಳ ಪ್ಲಾನ್ ಆಗಿರುತ್ತಲ್ವಾ. ಸೊ ಅದಕ್ಕೋಸ್ಕರ ಹೈ ಡ್ರಾಮಾ ಶುರು ಮಾಡ್ಕೋತಾಳೆ. ಆಗ ಎಲ್ರಿಗೂ ತುಳಸಿ, ಏನ್ ಹೇಳ್ತಾ ಇದ್ದೀರಾ ನೀವು, ಇದೆಲ್ಲ ನಿಜಾನಾ? ದಯವಿಟ್ಟು ಈ ತರ ಎಲ್ಲ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಝಾನ್ಸಿ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾಳೆ ಅಂದ್ಮೇಲೆ ಅವಳು ಈ ಮನೇಲಿ ತುಂಬಾನೇ ಖುಷಿಯಾಗಿರ್ಬೇಕಲ್ವಾ. ನೀವ್ ಯಾಕೆ ಈ ತರ ಹೇಳ್ತಾ ಇದ್ದೀರಿ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ತುಳಸಿ ಹೇಳ್ತಾಳೆ. ಆಗ ಪಲ್ಲವಿ, ನಿಮ್ಗೇನ್ ಗೊತ್ತು ಇವಳು ಎಷ್ಟೆಲ್ಲ ಆಟ ಆಡಿದಾಳೆ ಅಂತ? ಇವಳು ನಮ್ಮ ಅಣ್ಣನ ಹೆದರ್ಸಿ ಬೆದರ್ಸಿ ಬ್ಲ್ಯಾಕ್ ಮೇಲ್ ಮಾಡಿ ಮದ್ವೆ ಆಗಿದ್ದಾಳೆ. ಅದರಲ್ಲೂ 1 ತಿಂಗಳು ಕಾಂಟ್ರಾಕ್ಟ್ ಮದ್ವೆ ಆಗಿದ್ದಾಳೆ ಅಷ್ಟೇ. ನಮ್ಮ ಅಣ್ಣನಿಗೆ ಇವಳ ಮೇಲೆ ಯಾವ ಪ್ರೀತಿನೂ ಇಲ್ಲ. ಇದಕ್ಕಿಂತ ಮುಂಚೆ 2 ಸಾರಿ ಅವಳನ್ನ ಮನೆಯಿಂದ ಆಚೆ ಹಾಕಿದ್ವಿ. ಆದ್ರೆ ಇವಳು ಯಾವ್ದಾವ್ದೋ ಪ್ಲಾನ್ ಮಾಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ಆದ್ರೆ ಇವತ್ತು ಹೀಗಾಗಕ್ ನಾನು ಬಿಡಲ್ಲ, ಇವಳನ್ನ ಒದ್ದು ಆಚೆ ಹಾಕ್ತೀವಿ ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ. ಆಗ ಝಾನ್ಸಿಗೆ ಭೂಮಿನಿ ಕುಸ್ತೋದಂಗ ಆಗತ್ತೆ. ಪಾಪ ಝಾನ್ಸಿ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಪಾಪ ಅಳ್ತಾ. ಆದ್ರೆ ತಾತ ಮಾತ್ರ ತುಂಬಾನೇ ದುಃಖ ಪಡ್ತಾ ಇರ್ತಾರೆ. ಆಗ ದೊಡ್ಡಪ್ಪ, ಅಲ್ಲಮ್ಮ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ, ನಿನ್ ಒಂದ್ ವಿಷಯ ಗೊತ್ತಾ? ಇರೋನು ಒಬ್ನೇ ಮಗ ಅಂದ್ಮೇಲೆ ಅವನ್ ಮದ್ವೆಲಿ ನಾವೆಲ್ಲ ಇದೀವ, ಅಷ್ಟ್ರಲ್ಲೇ ನೀವು ಅರ್ಥ ಮಾಡ್ಕೋಬೇಕಿತ್ತು. ಅವನು ಅನಾಥ ಅಂತ ಕಾಲಕ್ ತಕ್ಕಂಗೆ ಏನೋ ಒಂದ್ ಸಮಸ್ಯೆಗೆ ಒಪ್ಕೊಂಡು ಮದ್ವೆ ಆಗಿದಾನಷ್ಟೇ. ಅವನಿಗೆ ಯಾವ್ದೇ ತರ ಆ ಹುಡುಗಿ ಮೇಲೆ ಫೀಲಿಂಗ್ಸ್ ಇಲ್ಲ. ದಯವಿಟ್ಟು ಅವಳನ್ನ ನಾವು ಹೊರಗೆ ಹಾಕೋಕ್ಕಿಂತ ಮುಂಚೆ ನೀವೇ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬಿಡಿ ಅಂತ ದೊಡ್ಡಪ್ಪ ಹೇಳ್ತಾನೆ. ಈ ಕಡೆ ನಾಗಾರ್ಜುನ್ ತುಂಬಾನೇ ಚಿಂತೆ ಮಾಡ್ಕೊಂಡು ಕೂತಿರ್ತಾನೆ. ಆಗ ಮಗಳು, ಏನಪ್ಪ ಯಾಕೆ ಈ ತರ ಕೂತಿದ್ಯಾ ಅಂತ ಕೇಳಿದಾಗ, ಹಾಗಿಲ್ಲಮ್ಮ, ನಿಮ್ಮಮ್ಮ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳಲ್ವಾ, ಅದೇ ನನ್ನ ಚಿಂತೆ ಆಗೋಗಿದೆ. ಅಲ್ಲೋಗಿ ಏನ್ ಮಾಡ್ತಾಳೋ, ಯಾರ ಮನ್ಸಿಗೆ ನೋವು ಮಾಡ್ತಾಳೋ ಅನ್ನೋದೇ ಒಂದ್ ದೊಡ್ಡ ಚಿಂತೆ ಆಗಿದೆಯಮ್ಮ ಅಂತ ಹೇಳಿದಾಗ, ಯಾಕಪ್ಪ ಈ ತರ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ನಾಗಾರ್ಜುನ್, ಇಲ್ಲಮ್ಮ, ಅವಳು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ, ಅವಳು ಯಾವಾಗ ಬದಲಾಗ್ತಾಳೋ ಏನೋ ಅನ್ನೋದೇ ಒಂದು ನನಗೆ ದೊಡ್ಡ ಯೋಚನೆಮ್ಮ ಅಂತ ಕೇಳಿದಾಗ ಮಗಳು ಹೇಳ್ತಾಳೆ, ಯಾಕಪ್ಪ ಅಮ್ಮ ಯಾವತ್ತು ಬದಲಾಗೋದೇ ಇಲ್ವಾ, ಯಾವತ್ತು ಇದೇ ತರ ಇರ್ತಾಳಾ ಅಂತ ಕೇಳಿದಾಗ, ಹೌದಮ್ಮ, ನಾನು ಅದಕ್ಕೋಸ್ಕರ ಕಾಯ್ತಾನೆ ಇದ್ದೀನಿ, ಇವತ್ತು ಬದಲಾಗ್ತಾಳೆ ನಾಳೆ ಬದಲಾಗ್ತಾಳೆ ಅಂತ. ಆದ್ರೆ ಅವಳು ಬದಲಾಗೋ ಲಕ್ಷಣನೇ ಕಾಣ್ತಾ ಇಲ್ಲ. ಅವಳು ಇದೇ ತರ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಅವಳು ಬಣ್ಣ ಕಳಿಸ್ಬಿಡೋದಂತೂ ಗ್ಯಾರಂಟಿ ಅಂತ ನಾಗಾರ್ಜುನ್ ಹೇಳ್ತಾನೆ. ಈ ಕಡೆ ಪಲ್ಲವಿ ಪ್ರತಿಯೊಂದು ಮಾತನ್ನು ಪಾಯಿಂಟ್ ಆಫ್ ಮಾಡಿ ಹೇಳ್ತಾನೆ ಇರ್ತಾಳೆ. ಝಾನ್ಸಿ ಹಾಗೆ ಹೀಗೆ ಅಂತ ಹೇಳ್ತಾ ಇರುವಾಗ ನಮ್ ಡ್ರಾಮಾ ಕ್ವೀನ್ ತುಳಸಿ, ಅಯ್ಯೋ ಅಯ್ಯೋ ದಯವಿಟ್ಟು ಈ ತರ ಎಲ್ಲ ಮಾತಾಡೋಕ್ ಹೋಗ್ಬೇಡಿ, ಬೇಕಂದ್ರೆ ನಿಮ್ ಕಾಲ್ ಬೀಳ್ತೀನಿ. ಅಜ್ಜಿ, ಈ ಮನೆಗೆ ಹಿರಿಯರ್ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ನಮ್ಮ ಮನೆ ಮಗಳನ್ನ ಕ್ಷಮಿಸ್ಬಿಡಿ. ಅವಳಿಗೆ ಸಂಸ್ಕಾರ ಏನು ಎಂತ ಅಂತ ಎಲ್ಲ ಕಲ್ಸ್ಕೊಟ್ರವ್ರು ನೀವು, ದೊಡ್ಡ ವ್ಯಕ್ತಿಗಳು ನೀವೇ ಈ ತರ ಮಾಡಿದ್ರೆ ನಮ್ಗೆ ಯಾರ್ ಗತಿ? ಅವಳು ಒಂದು ಹೆಣ್ಣೆಂಗ್ಸು, ತಪ್ಪು ಮಾಡಿದಾಳೆ, ಕ್ಷಮಿಸ್ಬಿಡಿ, ಈ ಮನೇಲೇ ಇಟ್ಕೊಳ್ಳಿ ಅಂತ ಅಂಗ್ಲಾಚಿ ಎಲ್ರನ್ನೂ ಕೈ ಮುಗಿದು ಕೇಳ್ತಾ ಇರ್ತಾಳೆ ತುಳಸಿ. ಆಗ ಪಲ್ಲವಿ, ಏನ್ರಿ ನೀವು ಇಷ್ಟೆಲ್ಲ ಹೇಳ್ತಾ ಇದೀವಿ, ಅರ್ಥ ಆಗಲ್ವಾ? ಇವಳು ಇಷ್ಟೆಲ್ಲ ತಪ್ಪು ಮಾಡಿದ್ರು ಮತ್ತೆ ನೀವು ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀರಾ? ಈ ತರ ಕೇಳೋಕೆ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಪಲ್ಲವಿ ಹೇಳ್ತಾಳೆ. ಆಗ ದೊಡ್ಡಪ್ಪ, ಅಲ್ಲಮ್ಮ, ಅವಾಗಿಂದ ನೋಡ್ತಾ ಇದ್ದೀನಿ ಅವಳು ಮಾಡಿದ ತಪ್ಪು ನಿನ್ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಾ? ಇವಳನ್ನ ಸಹಿಸ್ಕೊಂಡು ನಾವೇಗಮ್ಮ ಇರಕ್ಕಾಗತ್ತೆ? ಒಂದು ಆಚಾರ ಇಲ್ಲ, ಒಂದು ವಿಚಾರ ಇಲ್ಲ ಇವಳಿಗೆ. ಇಂಥವಳನ್ನ ಈ ಮನೆ ಸೊಸೆ ಮಾಡ್ಕೋಬೇಕಾ? ಖಂಡಿತ ನಮ್ಮಿಂದ ಆಗಲ್ಲ. ದಯವಿಟ್ಟು ಇವಳನ್ನ ಕರ್ಕೊಂಡು ಹೋಗಿ ಅಂತ ದೊಡ್ಡಪ್ಪ ಹೇಳ್ತಾನೆ. ನಮಗೊಂದೇ ಅಲ್ಲಮ್ಮ, ನಮ್ಮ ಮಗನಿಗೂ ಇವಳಂದ್ರೆ ಇಷ್ಟ ಇಲ್ಲ. ಇವಳನ್ನ ನಾವು ಯಾವಾಗ ಆಚೆ ಹಾಕ್ತೀವಿ ಅಂತ ಇಷ್ಟು ದಿನ ಕಾಯ್ತಾ ಇದ್ವಿ. ಇವತ್ತು ಅದಕ್ಕೆ ಒಳ್ಳೆ ಸಮಯ ಬಂದಿದೆ. ನೋಡಿದ್ರಾ ನಿಮ್ಗೆ ಯಾವ ತರ ಮಂಗ್ ಪೂದಿ ಏರ್ಚಿ ಮದುವೆ ಆಗಿದ್ದಾಳೆ ಅಂತ? ಸಾಲದಕ್ಕೆ ಈ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ಇವಳು ಕಾಟ ನಮ್ಗೆ ತಡೆಯೋಕ್ಕಾಗಲ್ಲ, ದಯವಿಟ್ಟು ಇವಳನ್ನ ಕರ್ಕೊಂಡು ಹೋಗ್ಬಿಡಿ ಅಂತ ಪದೇ ಪದೇ ಅದೇ ಮಾತೆ ಹೇಳ್ತಾ ಇರ್ತಾರೆ ಎಲ್ರು. ಆಗ ರಾಘು, ದೊಡ್ಡಪ್ಪ, ಪಲ್ಲವಿ ಪ್ಲೀಸ್ ಸುಮ್ನೆ ಇರಿ ಅಂತ ಎಷ್ಟು ಹೇಳಿದ್ರು ಅವ್ರು ಯಾರು ಕೇಳೋದೇ ಇಲ್ಲ. ಪದೇ ಪದೇ ಅದೇ
ವಿಷಯನೇ ತೆಗೆದು ಝಾನ್ಸಿಗೆ ಅವಮಾನ ಮಾಡ್ತಾ ಮಾತಾಡ್ತಾ ಇರ್ತಾರೆ. ಆದರೆ ತಾತನಿಗೆ ಮಾತ್ರ ತುಂಬಾನೇ ಶಾಕ್ ಆಗಿರುತ್ತೆ. ಆಗ ಝಾನ್ಸಿ, ಪಲ್ಲವಿ ಪ್ಲೀಸ್ ಸಾಕ್ ಮಾಡು, ಇನ್ನೇನು ಹೇಳೋಕೆ ಹೋಗ್ಬೇಡ ಅಂತ ಹೇಳಿದಾಗ, ಏನೇ ಹೀಗೆ ಹೇಳ್ತಾ ಇದೀಯಾ, ಅಂದ್ರೆ ನಾವೆಲ್ಲ ಹೇಳೋದು ಸುಳ್ಳ, ನಿಜ ಹೇಳೆ ಏನ್ ನಡೀತು ಅಂತ ಅಂತ ಪಲ್ಲವಿ ಝಾನ್ಸಿ ಕೇಳ್ತಾಳೆ. ಆಗ ಝಾನ್ಸಿ, ಹೌದು ಅತ್ತೆ, ಇವರೆಲ್ಲ ಹೇಳೋದು ನಿಜ, ನಾನಾಗಿರೋದು ಕಾಂಟ್ರಾಕ್ಟ್ ಮದುವೆ ಅಂತ ಎಲ್ಲ ನಿಜನೂ ಒಪ್ಕೊಂಡ್ಬಿಡ್ತಾಳೆ. ಆಗ ತಾತನ್ಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ತಾತ ಏನು ಮಾತಾಡದೆ ಹೊರಗಡೆ ಹೋಗೋಕೆ ಶುರು ಮಾಡ್ಬಿಡ್ತಾನೆ. ಆಗ ತುಳಸಿ, ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ನೀನಾದರೂ ಅವ್ರನ್ನ ಬೇಡ್ಕೋ, ಸುಮ್ಮನೆ ಇದ್ದು ಬಿಟ್ರೆ ಅವ್ರು ಏನು ಮಾಡ್ತಾರೆ, ದಯವಿಟ್ಟು ಏನಾದರೂ ಬೇಡ್ಕೋ ಅವ್ರ ಹತ್ರ, ನೀನು ಕೇಳ್ಕೊಂಡ್ರೆ ಅವರು ಖಂಡಿತ ಝಾನ್ಸಿನ ಈ ಮನೆಯಲ್ಲೇ ಇಟ್ಕೋತಾರೆ ಅಂತ ಹೇಳ್ತಾ ಇರುವಾಗ ತಾತ ಏನು ಮಾತಾಡದೆ ಹೊರಗಡೆ ಹೋಗ್ತಾ ಇರ್ತಾನೆ. ಆಗ ಎಲ್ರಿಗೂ ಶಾಕ್ ಆಗಿ ತಾತನಿಂದೆ ಓಡ್ತಾ ಇರ್ತಾರೆ. ತಾತ ಏನೋ ನೋವಾಗಿ ಎದೆನ ಹಿಡ್ಕೊಂತಾನೆ. ತಾತನ್ಗೇನಾದ್ರೂ ಆಗ್ಬಿಡುತ್ತೋ ಏನೋ ಅಂತ ತಾತನ್ನ ಕಾರಲ್ಲಿ ಕೂಡಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಆದ್ರೆ ಝಾನ್ಸಿಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗದೆ ಹಾಗೆ ಮನೇಲಿ ನಿಂತ್ಕೊಂಡ್ಬಿಡ್ತಾಳೆ. ಆದ್ರೆ ರಾಘುಗೆ ಏನು ಮಾಡೋಕ್ಕಾಗದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಆಗ ಪಲ್ಲವಿ ಝಾನ್ಸಿಗೆ, ಏನೇ ನಿನ್ನ ಲೆಕ್ಕಕ್ಕೆ ನಾವು ನಿಮ್ಮ ತಾತನ ಮುಂದೆ ಸುಳ್ಳು ಹೇಳಿ ನಾಟಕ ಮಾಡ್ಬೇಕಾ, ನಾವು ಆ ಥರ ಮಾಡ್ತೀವಿ ಅಂತ ನೀನು ಅನ್ಕೊಂಡಿದ್ದೀಯಾ, ನಮ್ಗೇನು ತಲೆ ಕೆಟ್ಟಿದೀಯಾ ನಿನ್ನ ಈ ಮನೇಲೆ ಉಳಿಸ್ಕೊಳಕ್ಕೆ, ಖಂಡಿತ ಅದು ಆಗಲ್ಲ ಕಣೆ, ನಿನ್ನ ಯಾವತ್ತಿದ್ರೂ ನಾವು ಒಪ್ಕೊಳ್ಳೋದೇ ಇಲ್ಲ, ನಿನ್ನ ಆಚೆ ಹಾಕಿ ಅಣ್ಣನ್ಗೆ ಇನ್ನೊಂದು ಮದುವೆ ಮಾಡೋದೇ ನಮ್ಮ ಕನಸು ಅಂತ ಪಲ್ಲವಿ ಹೇಳ್ತಾಳೆ. ಆಗ ಝಾನ್ಸಿಗೆ ತುಂಬಾನೇ ದುಃಖ ಆಗಿ ಏನು ಮಾತಾಡೋಕ್ಕಾಗದೆ ಹಾಗೆ ಹಿಂದೆ ಕಾಲಿಡ್ತಾ ಮನೆಯಿಂದ ಆಚೆ ಹೋಗ್ಬಿಡ್ತಾಳೆ. ಆಗ ಸಂಗೀತ, ಅತ್ಗೆ ಅತ್ಗೆ ಹೋಗ್ಬೇಡಿ ನಿಂತ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಝಾನ್ಸಿ ತಿರುಗು ನೋಡದೆ ಸುಮ್ಮನೆ ಹೊರಗಡೆ ಹೋಗ್ತಾ ಇರ್ತಾಳೆ. ಈ ಕಡೆ ಮನೇಲಿ ಅನಿತಾ ಕೂತಿರ್ತಾಳೆ. ಆಗ ಮಿಥುನ್ ಫೋನ್ಗೆ ಯಾವುದೋ ಕಾಲ್ ಬರುತ್ತೆ. ಆ ಕಾಲ್ನ ನೋಡಿ, ಅಣ್ಣ ಅಣ್ಣ ಅತ್ಗೆ ಫೋನ್ ಮಾಡ್ತಾ ಇದ್ದಾಳೆ ಅಂತ ಮಿಥುನ್ ಹೇಳ್ತಾಳೆ. ಆಗ ಮಿಥುನ್ ಬಂದು, ಓ ಪಲ್ಲು ಫೋನ್ ಮಾಡ್ತಾ ಇದ್ದಾಳಾ ಅಂತ, ಹಲೋ ಹೇಳು ಪಲ್ಲು ಅಂತ ಹೇಳಿದಾಗ, ಅದು ಮಿಥು, ನಿಂಗೊಂದು ಗುಡ್ ನ್ಯೂಸ್ ಹೇಳ್ಬೇಕು, ಮನೇಲಿ ಎಲ್ರು ಇದಾರಾ, ಹಾಗಿದ್ರೆ ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಹೇಳಿದಾಗ ಲೌಡ್ ಸ್ಪೀಕರ್ ಆನ್ ಮಾಡ್ತಾನೆ ಮಿಥುನ್. ಆಗ ಪಲ್ಲವಿ, ಅದು ಝಾನ್ಸಿನ ನಾವು ಮನೆಯಿಂದ ಆಚೆ ಹಾಕಿದ್ವಿ, ಇವತ್ತೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು ಗೊತ್ತಾ, ಅವಳು ತಾನಾಗೆ ಇವತ್ತು ಮನೆಯಿಂದ ಆಚೆ ಹೋದ್ಲು, ನಮ್ಮ ಮನೇಲಿ ಅವಳನ್ನ ಯಾರು ತಡೆಯೋಕ್ ಹೋಗ್ಲಿಲ್ಲ, ಅವಳಿಗೆ ಬೇರೆ ದಾರಿ ಇಲ್ಲದೆ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಟ್ಲು ಅಂತ ಹೇಳಿದಾಗ ಮಿಥುನ್ಗೆ ತುಂಬಾನೇ ಖುಷಿ ಆಗುತ್ತೆ. ಹೌದಾ, ಓ ಒಳ್ಳೆ ನ್ಯೂಸು, ಒಳ್ಳೆ ವಿಷಯ ಹೇಳಿದೆ ನೋಡು ನೀನು, ಗ್ರೇಟ್ ಪಲ್ಲು ನೀನು, ಯಾಕಂದ್ರೆ 10 ದಿವಸದಲ್ಲಿ ಈ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ, ಕರೆಕ್ಟ್ ಅದೇ ತರ 10 ದಿವಸದಲ್ಲಿ ಕೆಲಸ ಮಾಡಿ ಮುಗಿಸಿದೀಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಮಿಥುನ್ ಹೇಳ್ತಾನೆ. ಆಗ ಆಯ್ತಾ, ಥ್ಯಾಂಕ್ ಯು ಅತ್ಗೆ, ಥ್ಯಾಂಕ್ ಯು, ನಿಜವಾಗ್ಲೂ ನೀವು ಗ್ರೇಟು, ಯಾಕಂದ್ರೆ ಕಡೆಗೂ ನಿಮ್ಮ ಮಾತನ್ನ ನೀವು ಉಳಿಸ್ಕೊಂಡ್ಬಿಟ್ರಿ ಅಂತ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ. ಇವರೆಲ್ಲ ಮಾತಾಡೋದನ್ನ ನೋಡಿ ರಾಘುಗಂತೂ ತುಂಬಾನೇ ಸಿಟ್ಟು ಬರುತ್ತೆ. ಏನ್ ಮಾಡ್ಲಿ ಇವ್ರನ್ನ, ಏನ್ ತಗೊಂಡ್ ಹೊಡಿಲಿ ಅನ್ನೋ ಅಷ್ಟು ಸಿಟ್ಟಲ್ಲಿ ನೋಡ್ತಾ ನಿಂತಿರ್ತಾನೆ. ಪಲ್ಲವಿ ಫೋನ್ನಲ್ಲಿ ಮಾತಾಡಿ ಕಾಲ್ನ ಕಟ್ ಮಾಡಿದಾಗ ರಾಘು, ಪಲ್ಲವಿ ನೀನೇನ್ ಮನುಷ್ಯಳ ರಾಕ್ಷಸಳ, ಅಲ್ಲ ಈ ತರ ಬಿಹೇವ್ ಮಾಡದ, ಅಲ್ಲ ಅವಳಿಗೆ ಏನಂತ ಹೇಳಿದ್ದೆ ನೀನು, ಅಲ್ಲ ನಾನು ತಾತನ ಮುಂದೆ ಯಾವುದೇ ವಿಷಯ ಮಾತಾಡಲ್ಲ ಅಂತ ಹೇಳಿ ಇವತ್ತು ತಾತನ್ಗೆ ಅವಮಾನ ಆಗೋ ತರ ಮಾತಾಡಿದೀಯಾ, ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿದ್ದಿಲ್ಲ, ನೀವೆಲ್ಲ ದೊಡ್ಡ ಮೋಸಗಾರರು, ಅವ್ರ ಮುಂದೆ ನಾನು ಏನು ಮಾತಾಡಲ್ಲ ಅಂತ ಹೇಳಿ ಇವತ್ತು ಇಷ್ಟು ದೊಡ್ಡ ಅವಮಾನ ಮಾಡಿದೀರಾ, ತಾತನ ಮನಸ್ಸು ತುಂಬಾನೇ ಮೃದು, ಅವರು ತುಂಬಾನೇ ನೋವು ಮಾಡ್ಕೋತಾರೆ, ಅಂತದ್ರಲ್ಲಿ ಈ ವಿಷಯ ಅವ್ರಿಗೆ ಗೊತ್ತಾಗಿದೆ, ಅವ್ರಿಗೆ ಏನಾಗುತ್ತೋ ಏನೋ ಅಂತ ನಮಗ್ ಭಯ ಆಗ್ತಾ ಇದೆ, ನೀವೆಲ್ಲ ಮನುಷ್ಯರ ಅಂತ ರಾಘು ಬೈತಾ ಇರ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಸೊ ಎಲ್ಲರಿಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್.